ನಮಸ್ತೆ. ನಿಮ್ಮ ಗೋಲ್ಡ್ಗೆ ನಮ್ಮ ಅಭಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಈಗ ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಲ್ರಿಗೂ ಇಷ್ಟ. ಅಂಡ್ ಇಷ್ಟ ಮಾತ್ರ ಅಲ್ಲ, ಅದೊಂಥರ ನಮಗೆ ಸೆಂಟಿಮೆಂಟು, ಖುಷಿ, ಪ್ರೀತಿ ಎಲ್ಲಾನು ಹೇಳ್ಬೋದು. ಈ ಚಿನ್ನ ಬರೀ ನಮ್ಮ ಎಲ್ಲ ಖುಷಿ ಸಂದರ್ಭದಲ್ಲೂ ನಮ್ಮ ಜೊತೆ ಇರುತ್ತೆ. ಮದುವೆ ಆಗಿರ್ಬೋದು, ಗೃಹ ಪ್ರವೇಶ, ನಾಮಕರಣ, ಈ ರೀತಿ ಎಲ್ಲ ಖುಷಿ ಸಂದರ್ಭದಲ್ಲೂ ಇರುತ್ತೆ. ಆದರೆ ಖುಷಿ ಟೈಮಲ್ಲಿ ಮಾತ್ರ ಅಲ್ಲ, ನಮ್ಮ ಕಷ್ಟದ ಟೈಮಲ್ಲೂ ಕೂಡ ಚಿನ್ನ ನಮ್ಮ ಜೊತೆ ಇರುತ್ತೆ. ಯಾರು ನಮ್ಮ ಕಷ್ಟಕ್ಕೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಚಿನ್ನ ನಮ್ಮ ಜೊತೆ ಇರೋ ಚಿನ್ನ ಅನ್ನೋದು ಮಾತ್ರ ನಮ್ಮ ಕಷ್ಟಕ್ಕೆ ಆಗೇ ಆಗುತ್ತೆ. ಅದು ಹೇಗೆ, ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಭಯ ಗೋಲ್ಡ್ ಬಯರ್ ಸಿಇಒ ಆಗಿರುವ ಸತೀಶ್ ಗೌಡ ಅವರು. ಅವರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ನನ್ನ ಅಭಯ ಗೋಲ್ಡ್ ಬಯರ್ಸ್ ಇಂದ ಧನ್ಯವಾದ. ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಟಿಯಾಗಿರುವ ಗಗನ ಭಾರಿ ಅವರು ಕೂಡ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ, ಹಾಯ್, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಈಗ ನಾನು ಓಪನಿಂಗ್ ಅಲ್ಲಿ ಹೇಳಿದೆ ಚಿನ್ನ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್, ನಮ್ ಖುಷಿ ಕಷ್ಟ ಎಲ್ಲದಕ್ಕೂ ಆಗತ್ತೆ ಅಂತ. ಅಂಡ್ ನಿಮ್ಮ ಇವಾಗ ಕಂಪ್ನಿ ಬಗ್ಗೆ ಕೂಡ ಹೇಳೋ ಹಾಗಿದ್ರೆ, ಸೊ ಅಭಯ ಗೋಲ್ಡ್ ಬಯರ್ ಈ ಕಂಪ್ನಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮೇಡಮ್, ಅಭಯ ಗೋಲ್ಡ್ ಬಯರ್ಸ್ ಅನ್ನೋದು ಎಲ್ಲಾದರೂ ಗೋಲ್ಡ್ ಅಡ ಇಟ್ಟಿರ್ತಾರೆ, ಸೇಟು ಅಂಗಡಿಯಲ್ಲಾಗಲಿ, ಬ್ಯಾಂಕ್ ಆಗಲಿ, ಫೈನಾನ್ಷಿಯಲ್ ಆಗಲಿ, ಅದನ್ನು ನಾವೇ ಅಮೌಂಟ್ ಪೇ ಮಾಡಿಬಿಟ್ಟು ರಿಲೀಸ್ ಮಾಡಿಕೊಡೋ ಅಂತ ಕೆಲಸ ನಾವು ಮಾಡ್ತೀವಿ. ಈಗ ಅದು ಯಾವ ರೀತಿ ಅಂತ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳೋದಾದ್ರೆ? ಅಂದರೆ ಇವಾಗ ಉದಾಹರಣೆಗೆ, ಇವಾಗ ಒಬ್ಬರು ಒಂದು 10 lakhs ಲೋನ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಅವರು ಇಂಟ್ರೆಸ್ಟ್ ಪೇ ಮಾಡಿರಲ್ಲ. ಇವಾಗ ಆಕ್ಷನಿಗೆ ಬರುತ್ತೆ. ಆಮೇಲೆ ಆಕ್ಷನಿಗೆ ಬಂದ್ರೂ ಅವರು ನಿಮಗೆ 100 rupees ವ್ಯಾಲ್ಯೂ ಬಾಳ್ತಾಯಿದ್ರೆ ಅದು ನಿಮಗೆ 60 to 70 rupees ಮಾತ್ರ ಫಂಡ್ ಮಾಡ್ತಾರೆ. ಇವಾಗ ನಿಮಗೆ 10 lakhs ಮಾಡಿದರೆ ಒಂದು 6 lakh ಮಾತ್ರ ಫಂಡಿಂಗ್ ಮಾಡಿರ್ತಾರೆ. ಇನ್ನು ಬ್ಯಾಲೆನ್ಸ್ 4 lakhs ಪೆಂಡಿಂಗ್ ಇರುತ್ತೆ. ಆ 4 lakhs ಅಮೌಂಟು ನಿಮಗೆ ಸಿಗೋದಿಲ್ಲ. ಇನ್ನೊಂದು ಏನಂದರೆ ನಿಮ್ಮ ಗೋಲ್ಡು ನಿಮ್ಮ ಕೈಲಿ ಇರೋದಿಲ್ಲ. ಅದು ಬ್ಯಾಂಕಲ್ಲಿ ಪ್ಲೆಡ್ಜ್ ಆಗಿರೋದ್ರಿಂದ ಬ್ಯಾಂಕ್ ಲಾಕರ್ಸಲ್ಲಿರುತ್ತೆ. ಇವಾಗ ಏನಂದರೆ ಅದು ನಿಮ್ಮ ಕಷ್ಟಕ್ಕೆ ಉಪಯೋಗ ಆಗಬೇಕು ಅಂದರೆ ಅದನ್ನು ನೀವು ಸೇಲ್ ಮಾಡ್ಬೋದು. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಮತ್ತೆ ನೀವು ನಮ್ಮ ಹತ್ರ ಬೈಬ್ಯಾಕ್ ಮಾಡೋ ಆಪ್ಷನ್ ಕೂಡ ಇದೆ. ಮತ್ತೆ ಬೈಬ್ಯಾಕ್ ಕೂಡ ಮಾಡ್ಬೋದಾ? ಹೌದು, ಖಂಡಿತ ಮೇಡಮ್. ಅದು ಇವಾಗ ನಾವು ಒಂದ್ಸಲಿ ಏನಿದೆ ನಿಮ್ಮದು ಇಂಟ್ರೆಸ್ಟು, ಅಸಲು ಅಮೌಂಟ್ ಎಲ್ಲ ಸೇರಿಸಿ ನಾವೇ ಪೇ ಮಾಡ್ತೀವಿ ಅಭಯ ಗೋಲ್ಡ್ ಬಯರ್ಸ್ ಕಡೆಯಿಂದ. ಅಭಯ ಗೋಲ್ಡ್ ಬಯರ್ಸಿಂದ ಪೇ ಮಾಡಿಬಿಟ್ಟು ಎಕ್ಸಸ್ ಅಮೌಂಟ್ನ ನಿಮ್ಗೆ ಅಮೌಂಟು ನೀಡಿತ್ತು ಅಂದರೆ ಅಮೌಂಟ್ ಅವರು ತೊಗೊಬೋದು. ಇಲ್ಲ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಸೆಂಟಿಮೆಂಟಲ್ ಗೋಲ್ಡ್ ಇತ್ತು ಅಂದರೆ ಆ ಗೋಲ್ಡ್ನ ತಿರ್ಗಾ ನೀವು ಬೈಬ್ಯಾಕ್ ತೊಗೊಬೋದು. ನಮ್ಮ ಯಾವ ಗೋಲ್ಡ್ ನಿಮಗೆ ಸೇಲ್ ಮಾಡಿರ್ತಾರೋ ಅದೇ ಗೋಲ್ಡ್ ಅದರಲ್ಲಿ ಬರೋ ಎಕ್ಸಸ್ ಅಮೌಂಟ್ ಬೇಡ ಅಂದರೆ ಗೋಲ್ಡ್ ಬೇಕಾದ್ರೆ ರಿಟರ್ನ್ ತೊಗೊಬೋದು. ಇವಾಗ ಕೆಲವೊಂದು ಸೆಂಟಿಮೆಂಟ್ ಇರುತ್ತೆ, ತಾಯಿ ಕೊಟ್ಟಿರೋದು, ಇಲ್ಲ ಫ್ಯಾಮಿಲಿಯಿಂದ ಬಂದಿರೋದು, ಇಲ್ಲ ಮ್ಯಾರೇಜ್ ಟೈಮಲ್ಲಿ ಪರ್ಚೇಸ್ ಮಾಡಿರೋದು, ಅದನ್ನು ಅವರೇ ಉಳಿಸ್ಕೊಬೋದು. ಬ್ಯಾಂಕಲ್ಲಿ ಕೂಡ ಅವಶ್ಯಕತೆ ಇಲ್ಲ. ಅದು ನಿಮಗೆ ಬಡ್ಡಿನೂ ಸೇವ್ ಆಗುತ್ತೆ. ಆಮೇಲೆ ಸಿವಿಲ್ಗೆ ಆ್ಯಡ್ ಆಗೋದು, ಆಮೇಲೆ ಪದೇ ಪದೇ ಫೋನ್ ಕಾಲ್ಸು ಅದೆಲ್ಲ ಇದಾಗುತ್ತೆ, ಟೆನ್ಷನ್ ಫ್ರೀ ಇರುತ್ತೆ. ಈ ರೀತಿ ಗೋಲ್ಡ್ ಸೇಲ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಅಂದರೆ ಅಬ್ವಿಯಸ್ಲಿ ಗೊತ್ತಿತ್ತು, ಗೋಲ್ಡ್ ಸೇಲ್ ಮಾಡ್ಬೋದು ಅಂದರೆ ಫ್ಲೆಡ್ಜ್ ಮಾಡ್ಬೋದು ಅಂತ ಗೊತ್ತಿತ್ತು. ಬಟ್ ಇವ್ರು ಇಷ್ಟು ಡೀಟೇಲ್ಡ್ ಆಗಿ ಹೇಳಿದ್ರಲ್ಲ, ಇದು ಸ್ವಲ್ಪ ಆ್ಯಕ್ಚುಲಿ ಕನ್ಫ್ಯೂಸಿಂಗ್ ಆಗೇ ಇತ್ತು. ಅಂದರೆ ನಾವು ಗೋಲ್ಡ್ನ ಮಾರಿಬಿಟ್ಟು ಮತ್ತೆ ಅದೇ ಗೋಲ್ಡ್ನ ರೀಬೈ ಮಾಡಿ ಈ ಥರ ಎಲ್ಲ ಸ್ವಲ್ಪ ಗೊತ್ತಿರಲಿಲ್ಲ. ಅಂದರೆ ಬಟ್ ಬೇಸಿಕಲಿ ನಾನು ಅನ್ಕೊತೀನಿ ಗೋಲ್ಡ್ನ ಯಾಕೆ ಮಾರಬೇಕು, ಸ್ವಲ್ಪ ಹೌದು, ಹೇಳಿದ್ದು ನಿಜ. ಅಮ್ಮ ಕೊಟ್ಟಿರೋದಂತ ಇರುತ್ತೆ, ಅಯ್ಯೋ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಇರುತ್ತೆ, ಇದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಅಂತ ಇರುತ್ತೆ. ಇದೆಲ್ಲ ನೆನಪಿಗೋಸ್ಕರ ತೊಗೊಂಡಿರ್ತೀವಿ. ಸೊ ಅದು ಮತ್ತು ಗೋಲ್ಡ್ ಜಾಸ್ತಿ ರೇಟ್ ಆಗ್ತಿದೆ ಅಲ್ವಾ, ಮಾರೋದು ಬೇಡ, ಇನ್ನೂ ಸ್ವಲ್ಪ ದಿನ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಯಾಕೆ ಮಾರಬೇಕು ಸರ್ ಗೋಲ್ಡ್ನ? ಖಂಡಿತ ತಿಳಿಸ್ಕೊಡ್ತೀನಿ ಮೇಡಮ್. ಗೋಲ್ಡ್ ಅನ್ನೋದು ಒಂದು ಮೆಟಲ್ ಅಷ್ಟೇ. ಅದರಲ್ಲಿ ಏನಂದರೆ ಇವಾಗ ಫ್ಯಾಮಿಲಿಯಿಂದ ಕೊಟ್ಟಿರ್ತಾರೆ ಗಿಫ್ಟು, ಇಲ್ಲ ಮದುವೆ ಸಮಯದಲ್ಲಿ ಬಂದಿರ್ತಾರೆ, ಇಲ್ಲ ತಾಯಿ ಉಡುಗೊರೆ ಕೊಟ್ಟಿರ್ತಾರೆ. ಅದಕ್ಕೇನು ಮಾಡಬೇಕು ಅಂದರೆ ಗೋಲ್ಡಲ್ಲಿ ಯಾವಾಗ ಪ್ರೈಸ್ ಕಮ್ಮಿ ಇರುತ್ತೋ ಅವಾಗ ಇನ್ವೆಸ್ಟ್ ಮಾಡ್ಕೊಬೇಕು. ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಸೇಲ್ ಮಾಡ್ಕೋಬೇಕು. ಅಂದರೆ ಏನಂದರೆ ಇವಾಗ ನೋಡಿ, ನೀವು ಗೋಲ್ಡು 10 lakhs ಬಾಳ್ತು ಅಂದರೆ ನೀವು 6 lakh ತೊಗೊಂಡಿರ್ತೀರ. ಇನ್ನು 4 lakh ಬ್ಯಾಂಕ್ ಅವ್ರ ಕಡೆನೇ ಬಿಟ್ಟಿರ್ತೀರ, ಇಲ್ಲ ಫೈನಾನ್ಸ್ ಅವ್ರ ಕಡೆ ಬಿಟ್ಟಿರ್ತೀರ. ಆದರೂ ನೀವು ಮಂತ್ಲಿ ಇಂಟ್ರೆಸ್ಟ್ ಪೇ ಮಾಡಬೇಕು. ಅದೊಂದು ಬರ್ಡನ್ನು, ಟೆನ್ಷನ್ನು. ಇನ್ ಕೇಸ್ ನೀವು ಮಾಡೋಕ್ಕಾಗಲಿಲ್ಲ, ಸಿವಿಲ್ ಇದಾಗುತ್ತೆ. ಆ ಸಿವಿಲಿಂದ ನಿಮಗೆ ಬೇರೆ ಲೋನ್ಸೂ ಪ್ರೊವೈಡ್ ಆಗೋದಿಲ್ಲ. ಆಮೇಲೆ ಟೆನ್ಷನ್ ಒಂದು. ಆ ಟೈಮಲ್ಲಿ ನಿಮಗೆ ಈ ಫೈನಾನ್ಸಿಂದ ಇವಾಗ ನೋಡಿ, ನಮ್ಮ ಗೋಲ್ಡ್ ಕಂಪ್ನಿಯಲ್ಲಿ ಗೋಲ್ಡ್ ಸೇಲ್ ಮಾಡಿಬಿಟ್ಟು ಸುಮಾರು ಜನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ದಾರೆ. ಬಿಸ್ನೆಸ್ಗೆ ಮಾಡಿದ್ದಾರೆ, ಎಜುಕೇಷನ್ ಪರ್ಪಸ್ ಮಾಡಿದ್ದಾರೆ, ಆಮೇಲೆ ಸುಮಾರು ಮನೆ ಕಟ್ಟಕ್ಕೆ ಮಾಡಿದ್ದಾರೆ. ಅದೆಲ್ಲ ಇವಾಗ ನಿಮ್ಗೆ ಯಾವುದೆಲ್ಲ ಗೋಲ್ಡ್ ಯಾವತ್ತಿದ್ರೂ ನೀವು ಬೈಬ್ಯಾಕ್ ಮಾಡಲೇಬೋದು. ಇನ್ನೊಂದು ಇವಾಗ ಏನಂದರೆ, ನೀವು ಒಂದು 10 years ಮುಂಚೆ ಬೈಬ್ಯಾಕ್ ಮಾಡಿದ್ರಿ ಅಂದ್ಕೊಳ್ಳಿ, ಒಂದು 100 grams ತೊಗೊಂಡಿರ್ತೀರ. ಅವತ್ತಿನ ರೇಟ್ ಎಷ್ಟಿರುತ್ತೆ? ಒಂದು 3 lakhs ಮಾಡಿರ್ತೀರ. ಇವತ್ತಿನ ರೇಟಿಗೆ ನೀವು ಕಂಪೇರ್ ಮಾಡ್ಕೊಂಡ್ರೆ
ನಿಮ್ಗೆ 1 ಇಂಚು ತ್ರಿಬಲ್ ಆಯಿತು, ಅದು ಪ್ರಾಫಿಟೇ ಆಯಿತು. ಇನ್ನೊಂದು ಏನಂದರೆ ನಿಮ್ಗೆ ಯಾವುದೇ ವಸ್ತು ಆಗಲಿ ಆನ್ ಸ್ಪಾಟ್ ಸೇಲ್ ಆಗೋದಿಲ್ಲ. ಗೋಲ್ಡು ಸಿಲ್ವರು ಬಿಟ್ಟರೆ ನಿಮ್ಗೆ ಆನ್ ಸ್ಪಾಟ್ ದುಡ್ಡು ಸಿಗೋ ಅಂಥದ್ದು ಪ್ರಾಪರ್ಟಿ ಆಗಲಿ ಕಾರ್ ಆಗಲಿ ಅದೆಲ್ಲ ನಿಮ್ಗೆ ಆನ್ ಸ್ಪಾಟ್ ದುಡ್ಡು ಸಿಗೋದೇ ಇಲ್ಲ. ನಿಮ್ಗೆ ಓನ್ಲಿ ಒನ್ ಟೈಮ್ ದುಡ್ಡು ಸಿಗೋದು ಅಂದರೆ ಗೋಲ್ಡ್ ಮಾತ್ರ. ಅದಕ್ಕೋಸ್ಕರ ಗೋಲ್ಡಲ್ಲಿ ನೀವು ಕಮ್ಮಿ ಇದ್ದಾಗ ಇನ್ವೆಸ್ಟ್ ಮಾಡಬೇಕು. ಜಾಸ್ತಿ ರೇಟ್ ಇದ್ದಾಗ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಆ ಟೈಮಲ್ಲಿ ಸೇಲ್ ಮಾಡಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ತಿರ್ಗಾ ತೊಗೊಬೋದು. ಹೌದು, ಆ್ಯಕ್ಚುಲಿ ವೆರಿ ಟ್ರೂ. ನಾನು ಹೀಗೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಬೇಕಾದ್ರೆ ಹಂಗೆ ಒಂದು ಫನ್ನಿ ಪೋಸ್ಟ್ ನೋಡಿದ್ದೆ. ಗಂಡ 5 lakhs ಕೊಟ್ಬಿಟ್ಟು ಒಂದು ಕಾರ್ ತೊಗೊಂಡಿರ್ತಾನಂತೆ, ಹೆಂಡತಿ 5 lakhs ಕೊಟ್ಬಿಟ್ಟು ಒಂದಿಷ್ಟು ಗೋಲ್ಡ್ ತೊಗೊಂಡಿರ್ತಾಳಂತೆ. ಆಫ್ಟರ್ ಫ್ಯೂ ಇಯರ್ಸ್ ಅದು ಕಾರ್ ಅರ್ಧ ರೇಟಿಗೆ ಸೇಲ್ ಆಗಿರುತ್ತೆ, ಗೋಲ್ಡ್ ಮಾರಿದಾಗ ಅದು ಡಬಲ್ ದುಡ್ಡಾಗಿರುತ್ತೆ ಅಂತ. ಹೌದು, ನೀವು ಹೇಳ್ತೀರಾ ಗೋಲ್ಡ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೀವು ಹೇಳೋದಾದ್ರೆ? ಆಬ್ವಿಯಸ್ಲಿ ಅಂದರೆ ಇವಾಗ ಕೆಲವೊಬ್ರು ಹೆಣ್ಮಕ್ಳಿಗೆ, ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಇನ್ವೆಸ್ಟ್ ಹೇಗೆ ಮಾಡೋದು ಅಂತ. ನಮಗೆ ಸ್ಟಾಕ್ಸ್ ಗೊತ್ತು, ಮ್ಯೂಚುವಲ್ ಫಂಡಿಂಗ್ ಗೊತ್ತು, ಸೊ ಇದೆಲ್ಲ ಇವಾಗೆಲ್ಲ ಬಂದ್ಬಿಟ್ಟಿದೆ ಅಲ್ವಾ. ಸೊ ಇದೆಲ್ಲ ನಮಗೆ ಗೊತ್ತು. ಸ್ವಲ್ಪ ಎಜುಕೇಟೆಡ್ ಜನ ಹಿಂಗೆ ಇನ್ವೆಸ್ಟ್ ಮಾಡ್ತಾರೆ. ಆವಾಗ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಸೊ ಅವ್ರಿಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ತೊಗೊಬೇಕಾದ್ರೇ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಮುಂದೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಸೊ ಅದು ಈ ತರ ಯೂಸ್ ಆಗುತ್ತೆ. ಯೂಶಲಿ ಏನಂದ್ರೆ ಈಗ ಗೋಲ್ಡ್ ತಗೊಂಡಿರೋರು ಹಾಕೊಳ್ಳೋಕ್ಕಿಂತ ಜಾಸ್ತಿ ಅವ್ರ ಈ ಪ್ರಾಬ್ಲಮ್ ಟೈಮ್ ಅಲ್ಲಿ ಫ್ಲಡ್ಜ್ ಮಾಡಿ ಅಮೌಂಟ್ ತಗೊಳ್ಳೋದೇ ಹೆಚ್ಚಾಗಿ ಮಾಡ್ತಾರೆ ಗೋಲ್ಡ್ ಹಾಕೊಳ್ಳೋಕ್ಕಿಂತ ಜಾಸ್ತಿ. ಸರ್, ಈಗ ಗೋಲ್ಡ್ ನ ಯಾವ ಟೈಮಲ್ಲಿ ಫ್ಲಡ್ಜ್ ಮಾಡಬೇಕು ಇಲ್ಲ ಯಾವ ಟೈಮಲ್ಲಿ ಸೇಲ್ ಮಾಡಬೇಕು ಹಾಗಿದ್ರೆ? ಅದೇ ಮೇಡಮ್, ಗೋಲ್ಡ್ ಪ್ರೈಸ್ ಯಾವಾಗ ಡಿಕ್ರೀಸ್ ಆಗುತ್ತೆ ಅವಾಗ ಬೈ ಮಾಡಬೇಕು, ಯಾವಾಗ ಹೈ ಆಗುತ್ತೆ ಅವಾಗ ನೆಸೆಸಿಟಿ ಇದ್ದಾಗ ಸೇಲ್ ಮಾಡಿದ್ರೆ ಬೆಟರ್. ಅಲ್ಲ, ಇದು ಈಗ ಅಡ ಇಡ್ತಾರೆ ಅಲ್ವಾ, ಸೊ ಅದನ್ನ ಅವರು ಅಡ ಇಡೋದು ಬೆಸ್ಟ್ ಅಥವಾ ಮಾರೋದು ಬೆಸ್ಟ್ ಅಂತ ಯಾವ ಟೈಮ್ ಅಂತ? ಮೇಡಮ್, ಅದು ಪೀರಿಯಡ್ ಅಂದರೆ ಇವಾಗ 1 or 2 monthsಗೆ ಫ್ಲಡ್ ಮಾಡ್ತೀವಿ ಅಂದರೆ ಫ್ಲಡ್ ಮಾಡೋದು ಬೆಟರು. ನೀವು ಲಾಂಗ್ ಟೈಮ್ ನೋಡ್ತೀವಿ ಅಂದರೆ ಸೇಲ್ ಮಾಡೋದು ಬೆಟರ್. ಯಾಕಂದರೆ ನೀವು ಅವ್ರಿಗೆ ಮಂತ್ಲಿ ಇಂಟ್ರೆಸ್ಟ್ ಪೇ ಮಾಡ್ತೀರಾ, ಪ್ಲಸ್ ನಿಮಗೆ 10 lakhsಗೆ 6 lakhs ಮಾತ್ರ ಸಿಗುತ್ತೆ. ಇನ್ನು 4 lakhs ಬ್ಯಾಲೆನ್ಸ್ ಅಮೌಂಟ್ ಅವ್ರ ಕಡೆ ಇರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಬರ್ಡನ್ ಬೇರೆ. ನಿಮ್ಗೆ ಅದೇ ಇಲ್ಲಿ ಸೇಲ್ ಮಾಡಿದಾಗ 4 lakhs ಎಕ್ಸ್ಟ್ರಾ ಸಿಕ್ತು, ಆಮೇಲೆ ನಿಮಗೆ ಇಂಟ್ರೆಸ್ಟ್ ಇದಿರಲ್ಲ, ಅದೇ 4 lakhs ನೀವು ಗೋಲ್ಡ್ನೂ ಸೇವ್ ಮಾಡ್ಬೋದು. ಇವಾಗ ನಿಮಗೆ 10 lakhs ತೊಗೊಂಡಿದ್ದೀರಾ ಅಂದರೆ 100 ಗ್ರಾಮು ಪ್ಲೆಡ್ ಮಾಡಬೇಕು, ಯಾಕಂದರೆ ಅವರು 60% ಮಾತ್ರ ಫಂಡ್ ಮಾಡ್ತಾರೆ. ಅದೇ ನಿಮಗೆ ಸೇಲ್ ಮಾಡಿದಾಗ 100 rupees ಇದ್ದರೆ 100 rupees ಸಿಗುತ್ತೆ, ಅದೊಂದು ವ್ಯಾಲ್ಯೂ ಸಿಗುತ್ತೆ. ನಿಮಗೆ ಗೋಲ್ಡು ಇನ್ನೂ ಸೇವ್ ಆಗುತ್ತೆ, ಮನೆಯಲ್ಲೂ ಇಟ್ಕೊಬೋದು. ಅದು ಬಿಟ್ಟು ನೀವು ಏನು ನೆಸೆಸಿಟಿ ಅದು ಮುಗ್ಕೊಂಡು ನಮ್ಮ ಹತ್ರನೇ ವೇಸ್ಟೇಜ್, ಕೂಲಿ, ಮೇಕಿಂಗ್ ಚಾರ್ಜ್ ಇಲ್ದಂಗೆ ಸಿಗುತ್ತೆ. ಅವತ್ತಿನ ಗೋಲ್ಡ್ ರೇಟು ಪ್ಲಸ್ GST ಮಾತ್ರ ಇರುತ್ತೆ, ಬೈಬ್ಯಾಕ್ ಗ್ಯಾರಂಟಿಗೂ ಇರುತ್ತೆ ಅಪ್ ಟು 6 yearsವರೆಗೂ. ಅದರಲ್ಲಿ ಪರ್ಚೇಸ್ ಮಾಡ್ಬೋದು. ಸುಮಾರು ಕಸ್ಟಮರ್ಸು ನಮ್ಮ ಹತ್ರ ಪ್ರಾಬ್ಲಮಿಗೆ ಮಾಡಿರೋರು ತಿರ್ಗಿ ಆಮೇಲೆ ಅವರು ಸ್ವಲ್ಪ ಇಂಪ್ರೂವ್ ಆದಮೇಲೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇಂಪ್ರೂವ್ ಆದಮೇಲೆ ಬೈಬ್ಯಾಕ್ ಕೂಡ ಮಾಡಿದ್ದಾರೆ. ಓಕೆ, ಈಗ ನಾನು ಈ ರೀತಿ ಗೋಲ್ಡ್ ಬೈ ಮಾಡೋದು ಸೇಲ್ ಮಾಡೋದು ಸಾಕಷ್ಟು ಕಂಪ್ನಿ ಬಗ್ಗೆ ಕೇಳಿದ್ದೀನಿ. ಆ್ಯಂಡ್ ನಿಮ್ಮ ಅಭಯ ಗೋಲ್ಡ್ ಬೈಯರ್ನೇ ಯಾಕೆ ಸಜೆಸ್ಟ್ ಮಾಡಬೇಕು ಅಂತ ಹೇಳೋದಾದ್ರೆ? ಮೇಡಮ್, ಇವಾಗ ಅಭಯ ಗೋಲ್ಡ್ ಬೈಯರ್ಸ್ ಅಪ್ ಟು 10 yearsಯಿಂದ ಸರ್ವಿಸ್ ಕೊಡ್ತಾ ಬರ್ತಾ ಇದೆ. ನಾಡಿನ ಜನತೆಯಲ್ಲಿ ಒಂದು ಒಳ್ಳೆ ವಿಶ್ವಾಸ, ನಂಬಿಕೆಯನ್ನು ಉಳಿಸ್ಕೊಂಡು ಬರ್ತಾಯಿದೆ. ನೀವು ಕಸ್ಟಮರ್ ರಿವ್ಯೂಸ್ ಆಗಲಿ, ಫೀಡ್ಬ್ಯಾಕ್ ಆಗಲಿ, ನಮ್ಮ ಕಂಪ್ನಿದು ತುಂಬ ಚೆನ್ನಾಗಿದೆ. ಇನ್ನು ಆಮೇಲೆ ನಾವು ಬಿಸ್ನೆಸ್ ಒಂದೇ ಅಂತ ನೋಡ್ತಾ ಇಲ್ಲ. ಅಭಯ ಗೋಲ್ಡ್ ಬೈಯರ್ಸ್ ಯಾವುದೇ ಪ್ರಾಬ್ಲಮ್ ಬಂದಾಗ, ಇವಾಗ ಕರೋನಾ ಟೈಮಲ್ಲಿ ಆಗ್ಬೋದು, ಆಂಬುಲೆನ್ಸನ್ನು ಗೌರ್ಮೆಂಟಿಗೆ ಪ್ರೊವೈಡ್ ಮಾಡಿದ್ವಿ, ಆಮೇಲೆ PP ಕಿಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾಡಿದ್ವಿ, ಆಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ಟ್ಯಾಬು, ಲ್ಯಾಪ್ಟಾಪು ಇದೆಲ್ಲ ಅವಶ್ಯಕತೆ ಇದ್ದಾಗ ಪ್ರೊವೈಡ್ ಮಾಡಿದ್ದೀವಿ. ಹಂಗಾಗಿ ಜನಗಳು ನಮ್ಮ ಜೊತೆ ಇದ್ದಾರೆ 16 ವರ್ಷಗಳಿಂದ. ನಾವು ಅಭಯ ಗೋಲ್ಡನ್ನು ಜನಗಳ ಜೊತೆ ಸದಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಗಗನ ಅವರೇ, ಯೂಶಲಿ ಯಾರೇ ಎಂತ ರಿಚ್ ಪೀಪಲ್ ಇರಲಿ, ನಾರ್ಮಲ್ ಪೀಪಲ್ ಇರಲಿ, ಫ್ಲಡ್ಜ್ ಮಾಡೇ ಮಾಡ್ತಾರೆ. ನೀವು ಯಾವತ್ತಾದ್ರೂ ಫ್ಲಡ್ಜ್ ಮಾಡಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಅಷ್ಟೊಂದು ಗೋಲ್ಡ್ ಇರಬೇಕು ಬೇಸಿಕಲಿ ನಾನು ಫ್ಲಡ್ಜ್ ಮಾಡೋಕ್ಕೆ. ಸೊ ಅಷ್ಟೊಂದು ಗೋಲ್ಡೇ ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ. ಮೇ ಬಿ ನನಗೆ ಆ ಟೈಮ್ ಬರುತ್ತೋ ಇಲ್ಲನೂ ಗೊತ್ತಿಲ್ಲ. ಸೊ ಕಷ್ಟ ಕಾಲಕ್ಕೆ ಅಲ್ವಾ ನಾವು ಗೋಲ್ಡ್ನ ಫ್ಲಡ್ಜ್ ಮಾಡೋದು ಅಥವಾ ಮಾರೋದು. ನನಗೆ ಆ ಕಷ್ಟ ಬರದೇ ಇರಲಿ ಅನ್ಕೋತೀನಿ. ಕಷ್ಟ ಅಂತ ನಾವು ಏನಾದ್ರು ಒಂದು ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ ಅಂತ ಇವಾಗ ನಾನು ಅದನ್ನೇ ಹೇಳಕ್ ಬಂದೆ. ಕಷ್ಟಕ್ಕೊಂದೇ ಅಲ್ಲ, ನಾನು ಏನಾದ್ರು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ರೆ ಅದು ನನ್ನ ಸಹಾಯಕ್ಕೆ ಆಗ್ಬೇಕಲ್ವಾ ನನ್ನ ಗೋಲ್ಡು ಅಂತ. ಡೆಫಿನೆಟ್ಲಿ ಆ ತರ ಇದ್ರೆ ನಾನು ಅಬ್ವಿಯಸ್ಲಿ ಅಭಯ ಗೋಲ್ಡ್ನೇ ಚೂಸ್ ಮಾಡ್ತೀನಿ. ಬೆಸ್ಟ್ ಆಪ್ಷನ್ ಇದು ಅಭಯ ಗೋಲ್ಡ್ ಅಂತ. ಅಂದರೆ ಎಲ್ಲಿ ಸಿಗುತ್ತೆ ಹೇಳಿ? ನಾನು ಫ್ಲಡ್ಜ್ ಮಾಡೋದಷ್ಟೇ ಕೇಳಿದ್ದೆ. ಆಬ್ವಿಯಸ್ಲಿ ಸರ್ ಹೇಳಬೇಕಾದ್ರೆ ನನಗದನ್ನು ನಾನು ಮುಂಚೆ ಕೇಳಿದ್ದೆ, ಅದನ್ನು ಫುಲ್ ಅಮೌಂಟ್ ಕೊಡಲ್ಲ, 60% ಅಮೌಂಟ್ ಅಷ್ಟೇ ಕೊಡ್ತಾರೆ, ಮತ್ತು ಅದಕ್ಕೆ ಇಂಟ್ರೆಸ್ಟ್ ಬೇರೆ ಪೇ ಮಾಡಬೇಕು ಅಂತ. ಅಂದರೆ ನಮ್ಮ ಬಂಗಾರನೇ ಅವ್ರಿಗೆ ಕೊಟ್ಟು ಅರ್ಧ ದುಡ್ಡು ಇಸ್ಕೊಂಡು ಮತ್ತೆ ಮೇಲೆ ಕಾಸು ಕೊಡ್ತೀವಂತೆ ನಾವು ಇಂಟ್ರೆಸ್ಟ್ಗೋಸ್ಕರ ಅಂತ.
ಸೊ ಇಟ್ಸ್ ವೆರಿ ರಿಸ್ಕಿ ಮತ್ತು ತುಂಬ ಕಾಂಪ್ಲಿಕೇಟೆಡ್. ಸೊ ಆಬ್ವಿಯಸ್ಲಿ ಇವಾಗ ಎಜುಕೇಷನ್ ಪರ್ಪಸ್ಗೆ 1 or 2 ಇಯರ್ಸಿಗೆ ಮಾಡೋದಾದರೆ ಫ್ಲಡ್ಜ್ ಮಾಡೋದು ಇಸ್ ಅ ಗುಡ್ ಐಡಿಯಾ. ಬಟ್ ಬಿಸ್ನೆಸ್ಸು, ರಿಸ್ಕಿ ಬಿಸ್ನೆಸ್ಸು, ಗೊತ್ತಿಲ್ಲ ನಂಗೆ ಇದು ವರ್ಕ್ ಆಗುತ್ತೋ ಆಗಲ್ವಾ ಅಂತ. ಸೊ ಅಂಥ ಟೈಮಲ್ಲಿ ಮಾರಿಬಿಡೋದು ಒಳ್ಳೇದು ಅನಿಸುತ್ತೆ. ಸೊ ಮಾರಿಬಿಟ್ಟು ಆಫ್ಟರ್ ಆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆದಮೇಲೆ ಮತ್ತೆ ಇವ್ರ ಹತ್ರನೇ ಹೋಗಿ ರಿಟರ್ನ್ ಬೈ ಮಾಡೋದು. ಇಟ್ಸ್ ಎ ವೆರಿ ಗುಡ್ ಐಡಿಯಾ. ಅದು ತುಂಬಾ ಮೇನ್ ಆಗಿರೋದು ಈ ಕಾನ್ಸೆಪ್ಟ್. ಹೌದು ಸರ್, ತುಂಬಾ ಜನ ನಾವ್ ಹೇಳಿದ್ವಿ ಶುರುವಲ್ಲೇ ಗೋಲ್ಡ್ ಅಂದ್ರೆ ಸೆಂಟಿಮೆಂಟ್ ಅಂತ ಹೇಳಿ, ಮತ್ತೆ ಅದೇ ಗೋಲ್ಡನ್ ಪರ್ಚೇಸ್ ಮಾಡ್ಬೋದು ಅನ್ನೋದು ಇಟ್ಸ್ ನೈಸ್ ಕಾನ್ಸೆಪ್ಟ್. ಹೌದು ಹೌದು ಸರ್, ಇವಾಗ ಹಾಗಿದ್ರೆ ನಿಮ್ಮಲ್ಲಿ ಗೋಲ್ಡ್ ಬೈ ಅಂಡ್ ಸೆಲ್ ಮಾಡೋ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂತ ಡೀಟೇಲ್ಡ್ ಆಗಿ ಹೇಳೋದಾದ್ರೆ? ಅದೇ ಮೇಡಮ್, ಇವತ್ತಿನ ರೇಟ್ ಇವಾಗ 11,500 ಇದೆ. 11,500 ನಾವು ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು, ನೀವು ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕಡೆ ಕೊಟೇಶನ್ ತೊಗೊಂಬಂದು ಆಮೇಲೆ ಫೈನಲ್ ಅಬಯಕ್ಕೆ ಬಂದು ಕೊಟೇಶನ್ ತೊಗೊಂಡು ಕಂಪೇರ್ ಮಾಡಿ ಸೇಲ್ ಮಾಡಿ. ಅಂದ್ರಲ್ಲಿ ಅಂತಿಲ್ಲ, ಕಸ್ಟಮರ್ಗೆ ಏನಂದರೆ ಗುಡ್ ಪ್ರೈಸ್ ಸಿಗಬೇಕು. ಅದನ್ನು ನಾವು 16 ವರ್ಷದಿಂದ ಮಾಡ್ಕೊಂಬಂದಿದ್ವಿ. ಯಾಕಂದರೆ ನಾವು ಈ ಬಿಸ್ನೆಸ್ಸಿಗೆ ಬರೋಕ್ಕೆ ಅದೇ ಕಾರಣ. ಈ ಸಿಚುವೇಷನ್ ಎಲ್ಲ ಅನುಭವಿಸಿ ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಹಂಗಾಗಿ ನಾವು ಯಾವತ್ತೇ ಇದ್ದರೂ ಕಸ್ಟಮರ್ಗೆ ಏನು ನೀಡಿದೆ ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಅಭಯ ಯಾವತ್ತೂ ಫೇಲ್ ಆಗೋಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ. ಸರ್, ಹಾಗಿದ್ರೆ ನೀವು ಎಷ್ಟು ವರ್ಷದಿಂದ ಇದು ಕಂಪ್ನಿ ಇದೆ ಅಂಡ್ ನಿಮ್ಮ ಬ್ರಾಂಚಸ್ ಎಲ್ಲೆಲ್ಲಿದೆ ಸರ್? 2015ಇಂದ ಇದೆ ಮೇಡಮ್. ಬ್ರಾಂಚಸ್ಸು ಮೈಸೂರಿದೆ, ಚಿಕ್ಕಮಂಗ್ಳೂರಿದೆ, ಹಾಸನ್ ಇದೆ, ಆಮೇಲೆ ಬೆಂಗಳೂರು ಕಡೆ ಸುಮಾರು ಬ್ರಾಂಚಸ್ ಇದೆ. ಆಲ್ ಓವರ್ ಕರ್ನಾಟಕ ನಾವು ಸರ್ವಿಸ್ ಕೊಡ್ತೀವಿ. ಕೆಲವೊಂದು ಕಡೆ ಬ್ರಾಂಚಸ್ ಇಲ್ಲ ಅಂದರೂ ಕೂಡ ನಾವು ಹೋಮ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಆಮೇಲೆ ಎಲೆಕ್ಟ್ರಿಕಲ್ ಬಿಲ್ಲು, ಗ್ಯಾಸ್ ಬಿಲ್ಲು ಅದೆಲ್ಲ, ಆಮೇಲೆ ಗೋಲ್ಡ್ ಪರ್ಚೇಸಿಂಗ್ ಬಿಲ್ ಎಲ್ಲ ಇತ್ತು ಅಂದರೆ ನಾವು ವೆರಿಫೈ ಮಾಡಿಬಿಟ್ಟು ಹೋಮ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಓಕೆ, ಹಾಗಿದ್ರೆ ನಿಮ್ಮ ಬ್ರಾಂಚಸ್ ಆ ಊರಲ್ಲಿ ಇಲ್ಲ ಅಂದ್ರೂ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ನಮ್ಮದು ಕಂಪ್ನಿ ನಂಬರ್ 8861 600 600 ಫ್ರೀ ಕಾಲ್ ಸೆಂಟರ್ ನಂಬರ್ ಇದೆ ಮೇಡಮ್, ಅದಕ್ಕೆ ಕಾಲ್ ಮಾಡ್ಬೋದು. ಓಕೆ ಸರ್, ಇವಾಗ ಹಾಗಿದ್ರೆ ಗೋಲ್ಡನ್ನ ಇವಾಗ ಪ್ರೆಸೆಂಟ್ ಏನು ಪ್ರೈಸ್ ಇದೆ ಅದೇ ಪ್ರೈಸಿಗೆ ನೀವು ಬೈ ಮಾಡ್ತೀರಾ? ಹೌದು ಮೇಡಮ್, ಖಂಡಿತ. ಓಕೆ, ಆಮೇಲೆ ತಿರ್ಗಾ ನಮ್ಮ ಹತ್ರ ಬೈಬ್ಯಾಕ್ ಕೂಡ ಮಾಡ್ಬೋದು. ಸೇಲ್ ಮಾಡಿರೋ ಅಂಥವ್ರು ಅವ್ರಿಗೆ ಯಾವುದೇ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಇರಲ್ಲ. ಅವತ್ತಿನ ಗೋಲ್ಡ್ ಪ್ರೈಸ್ ಏನಿರುತ್ತೋ ಪ್ಲಸ್ 3% GST ಮಾತ್ರ ಇರುತ್ತೆ. ಹೊಸ ಗೋಲ್ಡ್ ಆದರೂ ಮಾಡ್ಬೋದು. ಇಲ್ಲ ಅವ್ರು ಗೋಲ್ಡ್ ಸೇಲ್ ಮಾಡೋ ಟೈಮಲ್ಲಿ ತೆಗೆದಿರೋ ಪಿಕ್ಚರ್ ಇದ್ದರೆ ಅದೇ ಪಿಕ್ಚರ್ ಬೇಕು, ಅದೇ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ಬೋದು. ಓಕೆ ಸರ್, ಇವಾಗ ಹಾಗಿದ್ರೆ ತುಂಬಾ ಜನ ಅನ್ಕೋತಾರೆ ಇವಾಗ ಏನಂದ್ರೆ ಗೋಲ್ಡ್ ಪ್ರೈಸ್ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಸೊ ನಾವ್ ಇವಾಗ ಸೇಲ್ ಮಾಡಿದ್ರೆ ಮತ್ತೆ ಪರ್ಚೇಸ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅಂತ, ಎಂತ ಪ್ರಾಬ್ಲಮ್ ಅಂದ್ರೂ ಅವ್ರು ಅದನ್ನ ಯೋಚನೆ ಮಾಡಿ ಇಲ್ಲ ಗೋಲ್ಡ್ ಉಳಿಸ್ಕೊಳ್ಳೋಣ ಅಂತ ಅನ್ಕೋತಾ ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ಬೋದು ಸರ್? ಖಂಡಿತ ನೋಡಿ ಮೇಡಮ್, ಇವಾಗ ಒಂದು 10 lakhs ನೀವು ಪ್ಲೆಡ್ಜ್ ಮಾಡಿದ್ದೀರಾ ಅಂದರೆ ಪ್ರತಿ ಮಂತು ಒಂದು 30,000 to 20,000 ಇಂಟ್ರೆಸ್ಟ್ ಪೇ ಮಾಡಬೇಕು. ಅಲ್ಲಿ ಪೇ ಮಾಡ್ತೀರಲ್ವ, ಅದನ್ನೇ ನೀವು 30,000 ಇಲ್ಲಿ ಸೇವ್ ಮಾಡಬೇಡಿ, ಹೊಸ ಗೋಲ್ಡೇ ಪರ್ಚೇಸ್ ಮಾಡ್ಬೋದಲ್ಲ. ಇವಾಗ ನೀವು ಇಂಟ್ರೆಸ್ಟ್ ಕಟ್ಟಿದ್ರೂ ನಿಮಗೆ ಎಷ್ಟು ಗೋಲ್ಡ್ ಇದೆಯೋ ಅಷ್ಟೇ ಸಿಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಅದರಲ್ಲಿ ಒಂದು 4 lakhs ಎಕ್ಸ್ಟ್ರಾ ಬಂತು, ಪ್ಲಸ್ ಇವಾಗ ನಿಮಗೆ ನೀಡು ಇದಾಯಿತು, ಪ್ರಾಬ್ಲಮ್ ಸಾಲ್ವ್ ಆಯಿತು, ಪ್ಲಸ್ ಇವಾಗ ನಿಮ್ಗೆ ಹೊಸ ಗೋಲ್ಡ್ ಸಿಗುತ್ತೆ. ಇವಾಗ ನಿಮಗೆ ಹೊಸ ಡಿಸೈನು ಈಗಿನ ಟ್ರೆಂಡಿಗೆ ತಕ್ಕಂತೆ, ಇವಾಗ ನೀವು ಯಾವುದೋ ಒಂದು 20 ವರ್ಷ ಮುಂಚೆ ಮಾಡಿಸಿರ್ತೀರ, ಇವಾಗ ಯಾವುದೋ ಪಕ್ಕದ ಮನೆಯವ್ರು ಹೊಸ ಡಿಸೈನ್ ಮಾಡಿಸಿರ್ತಾರೆ, ಅದನ್ನು ಮಾಡಿಸ್ಕೊಬೋದಲ್ಲ. ಇವಾಗ ಇಂಟ್ರೆಸ್ಟ್ ಪೇ ಮಾಡೋ ಅಮೌಂಟ್ಗೆ ನೀವು ಹೊಸ ಡಿಸೈನು ನಿಮ್ಗೆ ಯಾವ ಥರ ಬೇಕೋ ಆ ಡಿಸೈನೇ ಸೆಲೆಕ್ಟ್ ಮಾಡಿ ಮಾಡಿಸ್ಕೋಬೋದು. ಆಮೇಲೆ HUID ಹಾಲ್ಮಾರ್ಕ್ ಗೋಲ್ಡೇ ನಿಮ್ಗೆ ಸಿಗುತ್ತೆ. ಓಕೆ, ಈಗ ಎಲ್ಲ ಗೋಲ್ಡ್ ಸೆಲ್ಲಿಗೆ ಒಂದ್ ಕಡೆ, ಬೈ ಮಾಡೋಕೆ ಒಂದ್ ಕಡೆ ಹೋಗ್ತಾರೆ. ಬಟ್ ಗೋಲ್ಡ್ ಬೈಯರ್ ಅಲ್ಲಿ ಎರಡು ಕೂಡ ಅಟ್ ಎ ಟೈಮ್ ಬೈ ಕೂಡ ಮಾಡ್ಬೋದು, ಸೇಲ್ ಕೂಡ ಮಾಡ್ಬೋದು. ಆಕ್ಚುಲಿ ನಂಗೊಂದು ಡೌಟ್ ಬಂತು. ಅಂದ್ರೆ ಸರ್ ನೀವು ಹೇಳಿದ್ರಲ್ವಾ ಓಲ್ಡ್ ಕಸ್ಟಮರ್ಸ್ ಅಷ್ಟೇ ನಿಮ್ಮ ಹತ್ರ ಬಂದು ಬೈ ಮಾಡ್ಬೋದು ಅಂತ, ಹಂಗಿದೆನಾ? ಇಲ್ಲ ನ್ಯೂ ಕಸ್ಟಮರ್ಸ್ ಬಂದು ಬೈ ಮಾಡ್ಬೋದು? ಅವ್ರು ನಿಮ್ಮ ಹತ್ರ ಮಾರಾಟ ಮಾಡಿರಲ್ಲ ಗೋಲ್ಡ್ನ, ಜಸ್ಟ್ ಪರ್ಚೇಸ್ ಮಾಡಕ್ಕಂತಾನೆ ಬರ್ತಾರೆ, ಆ ಥರ ಬರ್ಬೋದಾ? ಅಂದರೆ ಇವಾಗ ಯಾರು ನಮ್ಮ ಹತ್ರ ಸೇಲ್ ಮಾಡಿರ್ತಾರೆ ಅವ್ರಿಗೆ ನಾವು ವೇಸ್ಟೇಜ್, ಮೇಕಿಂಗ್ ಚಾರ್ಜಸ್ ತೊಗೊಳ್ಳೋದಿಲ್ಲ. ಯಾರು ಹೊಸ ಕಸ್ಟಮರ್ ಬರ್ತಾರೆ ಅವ್ರಿಗೂ ಮಾರ್ಕೆಟ್ಗಿಂತ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅಂದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಯಾಕಂದರೆ ನಮ್ಮ ಉದ್ದೇಶ ಕಳ್ಕೊಂಡಿರೋರು ತಿರ್ಗಾ ಪಡೀಲಿ ಮತ್ತೆ ತೊಗೊಳ್ಲಿ ಅನ್ನೋದು ನಮ್ಮ ಉದ್ದೇಶ, ಕಂಪನಿ ಉದ್ದೇಶ. ಹಂಗಾಗಿ ಸರ್, ಇವಾಗ ನೀವು ಹೇಳಿದ್ರಿ ಸೆಂಟಿಮೆಂಟ್ ಗೋಲ್ಡ್ನ ನಾವು ಮತ್ತೆ ಅದನ್ನೇ ತಗೋಬಹುದು ಅಂತ. ಅಂದ್ರೆ ಅವ್ರು ಕೊಟ್ಟಿರೋ ಗೋಲ್ಡನ್ನೇ ನಿಮ್ಮ ಹತ್ರ ಇಟ್ಟು ಅದೇ ಗೋಲ್ಡ್ ಮತ್ತೆ ಕೊಡೋ ಆಪ್ಷನ್ ಅದು ಹೇಗೆ ಅಂತ ಹೇಳಿ? ಇಲ್ಲ ಮೇಡಮ್, ಅದು ಇವಾಗ ಏನು ಗೋಲ್ಡ್ ಪ್ಯೂರಿಟಿ ಇರುತ್ತೋ ಅಷ್ಟೇ. ಅದಕ್ಕಿಂತ ಇವಾಗ ಲೇಟೆಸ್ಟಾಗಿ HUID ಹಾಲ್ಮಾರ್ಕ್ ಬಂದಿದೆ, 92% ಇರುತ್ತೆ. ಅದೇ ಪ್ಯೂರಿಟಿ ಕೊಡ್ತೀವಿ, ಸೇಮ್ ಡಿಸೈನ್ ಇರುತ್ತೆ, ಸೇಮ್ ಗ್ರಾಮ್ಸ್ ಇರುತ್ತೆ. ಅದೇ ಥರದ್ದು ನಾವು ಮಾಡಿಕೊಡ್ತೀವಿ ಹೊಸದು. ಅಂದ್ರೆ ಹೇಗೆ ಅದು ಸ್ಟಾರ್ಟಿಂಗ್ ಅವ್ರು ಕೊಡ್ಬೇಕಾರೋ ಟೈಮಲ್ಲಿ ಪಿಕ್ಚರ್ಸ್ ಅದೆಲ್ಲ ತಗೊಂಡಿರ್ತಾರೆ, ಅದೇನ್ ಮತ್ತೆ ನಿಮಗೆ ತೋರಿಸಿದ್ರೆ ಅದೇ ತರ ಮಾಡ್ಕೊಡ್ತೀರಾ ಆ ರೀತಿನ? ಹೌದು ಮೇಡಮ್, ಕೇಳ್ತೀವಿ ನಾವು ಸೇಲ್ ಮಾಡೋ ಟೈಮಲ್ಲಿ ಇದೇನೋ ಸೆಂಟಿಮೆಂಟ್ ಇದೆಯಾ, ಫ್ಯೂಚರಲ್ಲಿ ಏನೋ ಗೋಲ್ಡ್ ಇದು ರಿಕ್ವೈರ್ಮೆಂಟ್ ಇದೆಯಾ ಅಂತ
ಹೌದು ಅಂದರೆ ನಾವು ಒಂದು ಕಾಪಿಯಲ್ಲಿ ಸೇವ್ ಮಾಡಿಕೊಟ್ಟಿರ್ತೀವಿ, ಕಸ್ಟಮರ್ಗೂ ಒಂದು ಕಾಪಿ ಕೊಡ್ತೀವಿ, ಫೋಟೋ ಕಾಪಿ. ಅದನ್ನ ಇಟ್ಕೊಂಡಿದ್ರೆ ಅಪ್ ಟು 6 ಇಯರ್ಸ್ವರೆಗೂ ಯಾವಾಗ ಬಂದರೂ ಬೈಬ್ಯಾಕ್ ನಮ್ಮದ್ರಲ್ಲಿ ರಿಯಾಯಿತಿ ದರದಲ್ಲಿ ಬೈಬ್ಯಾಕ್ ಮಾಡ್ಬೋದು. ಓಕೆ, 6 ಇಯರ್ಸ್ ವರ್ಗೂ ಅವರು ಬರೋ ಆಪ್ಷನ್ಸ್ ಇರುತ್ತೆ. ಖಂಡಿತ ಮೇಡಮ್. ಓಕೆ, ಸೊ ಇದು ಕೇಳಿ ನಿಮಗೆ ಆಕ್ಚುಲಿ ಇದನ್ನ ಕೇಳ್ತಾ ಇದ್ರೆ ನಂಗೆ ಖುಷಿ ಆಗ್ತಿತ್ತು. ಅವ್ರ ಕಸ್ಟಮರ್ಸ್ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ ಅವರಿಗೆ ಅಂತ ಗೊತ್ತಾಗ್ತಾ ಇತ್ತು ಇದನ್ನ ಕೇಳಿದ್ರೆ. ಸೊ ಅವ್ರು ಪ್ರತಿಯೊಂದು ಯೋಚನೆ ಮಾಡ್ತಾರೆ, ಅವ್ರಿಗೆ ಬಂದಾಗ ಕೇಳ್ತಾರೆ ನೀವು ಇದನ್ನ ಮತ್ತೆ ರೀಪರ್ಚೇಸ್ ಮಾಡ್ತೀರಾ, ಸೆಂಟಿಮೆಂಟ್ ಇದೆನಾ, ಆಫ್ಟರ್ 6 ಇಯರ್ಸ್ ವರೆಗೂ ವ್ಯಾಲಿಡಿಟಿ. ವೆರಿ ನೈಸ್ ಐಡಿಯಾ ಆಕ್ಚುಲಿ. ಓಕೆ ಸರ್, ಈಗ ಹಂಗಿದ್ರೆ ಇದು ಓವರ್ ಆಲ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಸರ್? ನಿಮಗೆ ಗೋಲ್ಡ್ ಕೊಡೋದು ತಗೊಳ್ಳೋದಾಗಿರ್ಬೋದು, ಓವರ್ ಆಲ್ ಪ್ರೋಸೆಸ್ ಹೇಳೋದಾದ್ರೆ? ಅದೇ ಮೇಡಮ್, ನಮ್ಮದು 8861 600 ಕಾಲ್ ಸೆಂಟರ್ಗೆ ಕಾಲ್ ಮಾಡಬೇಕು. ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ಸ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಾದ್ಮೇಲೆ ಅವರು ಒಂದು 3-4 ಕ್ವಶನ್ ಕೇಳ್ತಾರೆ. ಎಲ್ಲಿ ಗೋಲ್ಡ್ ಬೈ ಮಾಡಿರೋದು, ಆಮೇಲೆ ಅವ್ರದ್ದು ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಯಾಕಂದರೆ ಗೋಲ್ಡ್ ಅವ್ರದ್ದೇ ಆಗಿರಬೇಕಾಗುತ್ತೆ, ಬೇರೆಯವ್ರದ್ದು ತಂದು ಮಾಡೋದು ಅವಶ್ಯಕತೆ ಇದಿರಲ್ಲ. ಲೀಗಲಿ ಪ್ರೊಸೀಡ್ ಅಂದರೆ ನಾವು ಹೋಮ್ ವೆರಿಫಿಕೇಷನ್ ಮಾಡ್ತೀವಿ, ಗೋಲ್ಡ್ ಅವ್ರದ್ದೇನಾ ಏನು ಇರುತ್ತೆ ಅಂತ. ಬಿಲ್ ಪ್ರೊವೈಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಹೋಮ್ ವೆರಿಫಿಕೇಷನ್ ಇರುತ್ತೆ. ಹೋಮ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ಅವ್ರದ್ದು ಯಾವ ಅಕೌಂಟಲ್ಲಿ ಲೋನ್ ಇದೆ ಅದನ್ನು ಕೊಟ್ಟರೆ ನಾವು ಅವ್ರ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಆದಮೇಲೆ ಅವ್ರ ಬ್ರಾಂಚಿಗೆ ಬರಬೇಕಾಗುತ್ತೆ. ಬ್ರಾಂಚಿಗೆ ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಏನಿರುತ್ತೋ ಅದನ್ನು ಮಾಡಿ ಕೊಡ್ತೀವಿ. ಇಲ್ಲ ಕೆಲವ್ರಿಗೆ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿರಲ್ಲ, ಅಂಥವ್ರಿಗೆ ನಾವು ಹೋಮ್ ಸರ್ವಿಸೇ ಪ್ರೊವೈಡ್ ಮಾಡ್ತೀವಿ. ಅವ್ರಿಗೆ ಅಲ್ಲೇ ಹೋಮ್ ಸರ್ವಿಸೇ ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯೋ ಅವ್ರ ಮನೆಯಲ್ಲೇ ಕ್ಲಿಯರ್ ಮಾಡಿಕೊಡ್ತೀವಿ. ಓಕೆ ಸರ್, ಇವಾಗ ಡಾಕ್ಯುಮೆಂಟ್ ಅಂತ ಹೇಳಿದ್ರಿ, ಡಾಕ್ಯುಮೆಂಟ್ ಏನು ಅಂತ ಹೇಳೋದಾದ್ರೆ? ಅದೇ ಆಧಾರ್ ಕಾರ್ಡು, ಎಲೆಕ್ಟ್ರಿಕಲ್ ಬಿಲ್ಲು, ಲೇಟೆಸ್ಟು ಗ್ಯಾಸ್ ಬಿಲ್ ಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಗೋಲ್ಡ್ ಪರ್ಚೇಸ್ ಬಿಲ್ ಇದ್ದರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಗೋಲ್ಡ್ ಪರ್ಚೇಸ್ ಬಿಲ್ ಇದ್ದರೆ ನಾವು ಅವ್ರಿಗೆ ಇನ್ನೂ 100 ರೂಪೀಸ್ ಜಾಸ್ತಿ ಕೊಡ್ತೀವಿ ಪರ್ ಗ್ರಾಮ್ಗೆ. ಸರ್, ಈಗ ಹಂಗಿದ್ರೆ ಮನೆಗೂ ಹೋಗಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಇಷ್ಟು ದೂರದಲ್ಲಿ ಇರಬೇಕು ಆ ರೀತಿ ಏನಾದರೂ ಆ ಥರ ಏನಿಲ್ಲ ಮೇಡಮ್, ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ದರೂ ನಮ್ಮ ಕಂಪ್ನಿಗೆ ಪರೆ ಮಾಡ್ಬೋದು, ನಾವು ಅವ್ರಿಗೆ ಸಹಾಯ ಮಾಡಿಕೊಡ್ತೀವಿ. ಸರ್, ಇವಾಗ ಒಂದ್ ಕಡೆ ಅವರು ಪ್ಲಡ್ಜ್ ಮಾಡಿರ್ತಾರೆ, ಅವರಿಗೆ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ತಗೊಂಡು ನಿಮ್ಮ ಹತ್ರ ಇಡೋಕೆ ಅಮೌಂಟ್ ಆಗಿರಲ್ಲ. ಆ ಟೈಮಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಗೇನಾದ್ರೂ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತಾ? ಅಂದ್ರೆ ಈ ರೀತಿ ಅವ್ರಿಗೆ ಅಲ್ಲಿಂದ ತಗ್ಸಿ ನಿಮಗೆ ಕೊಡೋಕೆ ಇರಲ್ಲ, ಅಮೌಂಟ್ ಇರಲ್ಲ ಅಂತ ಟೈಮಲ್ಲಿ? ಅದೇನೇ ಮೇಡಮ್, ಅವ್ರೇನು ಅಮೌಂಟ್ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅವ್ರದ್ದು ಏನು ಬ್ಯಾಲೆನ್ಸ್ ಇರುತ್ತೆ ವಿತ್ ಇಂಟ್ರೆಸ್ಟ್, ಅಸಲ್ ಅಮೌಂಟು ಇಂಟ್ರೆಸ್ಟ್ ಅಮೌಂಟು ನಾವೇ ಪೇ ಮಾಡ್ತೀವಿ. ಅವ್ರು 1 ರೂಪಾಯಿನೂ ಪೇ ಮಾಡೋಂಗಿರಲ್ಲ. ಎಕ್ಸೆಸ್ ಅಮೌಂಟ್ ಏನು ಬರುತ್ತೋ ಅದನ್ನು ನಾವು ಕೊಡ್ತೀವಿ. ಅವ್ರು ಕ್ಯಾಶ್ ಆದರೂ ತೊಗೊಬೋದು, ಗೋಲ್ಡ್ ಆದರೂ ತೊಗೊಬೋದು. ಎಕ್ಸೆಸ್ ಅಮೌಂಟ್ ಬಂದಿರೋದು ಅದರಲ್ಲೂ 2 ಆಪ್ಷನ್ಸ್ ಇರುತ್ತೆ. ಅವ್ರಿಗೆ ಕ್ಯಾಶ್ ನೀಡಿತ್ತು ಅಂದರೆ ಕ್ಯಾಶ್ ತೊಗೊಬೋದು, ಇಲ್ಲ ಗೋಲ್ಡ್ ನೀಡಿತ್ತು ಅಂದರೆ ಗೋಲ್ಡ್ ತೊಗೊಬೋದು. ಸರ್, ಇವಾಗ ಗೋಲ್ಡ್ ಪ್ರೈಸು ಲಾಸ್ಟ್ ಪ್ರೀವಿಯಸ್ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ 2-3 ಇಯರ್ಸ್ಗೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅವಾಗ ಲಿಟಲ್ ಮಚ್ ಸ್ವಲ್ಪ ಆಗ್ತಾ ಇತ್ತು, 100-200, ಈಗ ಏಕ್ದಮ್ 4000-5000 ಡಬಲ್ ರೇಂಜಿಗೆ ಆಗೋಗಿದೆ. ಸೊ ಈ ಟೈಮಲ್ಲಿ ಗೋಲ್ಡ್ ಮಾರೋದು ಬೆಸ್ಟಾ, ಅಥವಾ ನೆಕ್ಸ್ಟ್ ಫ್ಯೂ ಇಯರ್ಸಿಗೆ ಮಾರೋದು ಬೆಸ್ಟಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟಾ? ಈ ರೀತಿ ಇದ್ರ ಬಗ್ಗೆ ಹೇಳೋದಾದ್ರೆ? ಅದೇ ಮೇಡಮ್, ಇವಾಗ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ಏನಂದರೆ ಗೋಲ್ಡ್ ರೇಟು ಫ್ಲಕ್ಚುಯೇಷನ್ ಆಗ್ತಾಯಿದೆ ಬಿಕಾಸ್ ಆಫ್ ವಾರೆಲ್ಲ ಬಂದಮೇಲೆ ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಒಂದು 3000 to 4000 ಡಿಕ್ರೀಸ್ ಆಗುತ್ತೆ. ಆವಾಗ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಇವಾಗ ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು, ಇಲ್ಲ ಹಳೆ ಗೋಲ್ಡ್ ಇತ್ತು ಅಂದರೆ ಖಂಡಿತ ನೀವು ಸೇಲ್ ಮಾಡಿ, ಇವಾಗ ನಿಮಗೆ ಪ್ರಾಫಿಟಲ್ಲೇ ಇರ್ತೀರ. ಅವಾಗ ನೀವು ಕಮ್ಮಿ ರೇಟಿಗೆ ಪರ್ಚೇಸ್ ಮಾಡಿರ್ತೀರ. ಇವಾಗ ಹೈಯೆಸ್ಟ್ ಪ್ರೈಸಿಗೆ ಇದೇ ರೇಟು ಮುಂದೆನೇ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಹೈಯೆಸ್ಟ್ ರೇಟ್ ಇದ್ದಾಗ ಸೇಲ್ ಮಾಡಬೇಕು, ಕಮ್ಮಿ ರೇಟ್ ಇದ್ದಾಗ ಪರ್ಚೇಸ್ ಮಾಡೋದು ಒಳ್ಳೆಯದು. ಈಗ ಜನಕ್ಕೆ ಮೈಂಡ್ ಸೆಟ್ ಹೇಗೆ ಅಂದ್ರೆ ಗೋಲ್ಡ್ ರೇಟ್ ಇನ್ ಕೆಳಗೆ ಇಳಿಯೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಓನ್ಲಿ ಗೋಲ್ಡ್ ಅಂದ್ರೆ ಮೇಲೆ ಗಗನಕ್ಕೆ ಏರುತ್ತೆ ಅಷ್ಟೇ. ಅಲ್ಲ, ಬೇರೆ ಯಾರು ಅಲ್ಲ, ನಮ್ಮ ಅಮ್ಮನೇ ತಗೊಂಡ್ ಇಟ್ಕೊಂಡ್ಬಿಡ್ಬೇಕು, ಗೋಲ್ಡ್ ರೇಟ್ ಆಗ್ಬಿಡುತ್ತೆ, ತಗೊಂಡ್ ಇಟ್ಕೊಂಡ್ಬಿಡ್ಬೇಕು. ಲಾಸ್ಟ್ ಇಯರ್ 7000 ಇತ್ತು ನೋಡು, 1 ಇಯರಲ್ಲೇ 10,000 ಆಗ್ಬಿಟ್ಟಿದೆ, ತಗೊಂಡ್ ಇಟ್ಕೊಂಡ್ಬಿಡಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ. ಇದನ್ನ ಕೇಳಿದ್ಮೇಲೆ ಆಬ್ವಿಯಸ್ಲಿ ಸೊ ಮೇ ಬಿ 1 year 2 years ಆದ್ಮೇಲೆ ಇನ್ನೂ ಕಮ್ಮಿ ಆಗುತ್ತೆ ಅಂದ್ರೆ ಇಟ್ಸ್ ಟೈಮ್ ಟು ಸೇಲ್ ಅಂತ. ಎಸ್, ಹೌದು. ಹಾಗಿದ್ರೆ ಇದು ಒಂದು ಬಿಸ್ನೆಸ್ ಐಡಿಯಾ ಅಂತಾನೆ ಹೇಳ್ಬೋದು. ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಬರುತ್ತೋ ಇಲ್ವೋ ಇದ್ರ ಬದಲು ಸೊ ಇಲ್ಲಿ ಓಕೆ ಸೇಲ್ ಮಾಡಿ ನೆಕ್ಸ್ಟ್ ಕಡಿಮೆ ಆದಾಗ ಇನ್ನು ಜಾಸ್ತಿನೇ ಬೈ ಮಾಡ್ಬೋದಿರುತ್ತೆ. ಎಸ್, ಹೌದು. ಇನ್ ದಟ್ ಕೇಸ್ ನಾವು ಮತ್ತೆ ಅವಾಗ ಕಮ್ಮಿ ಆದಾಗ ಅಭಯದಲ್ಲೇ ಬೈ ಮಾಡಿದ್ರೆ ಅವಾಗ ನಮಗೆ ಮೇಕಿಂಗ್ ಚಾರ್ಜಸ್ ಅದೆಲ್ಲ ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನೊಂದು ಮೇಡಮ್, ಇವಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇವಾಗ ಸುಮಾರು ಜನ ಇವಾಗ ಅಲ್ಲಿ ಇಲ್ಲಿ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡ್ತಾರೆ. ಅದ್ರ ಬದಲು ಇದ್ದಂಗೆ ಗೋಲ್ಡ್ ಪರ್ಚೇಸ್ ಮಾಡಿ ಏನೋ ಪ್ರಾಬ್ಲಮ್ ಬಂದಾಗ ಆ್ಯಕ್ಚುಲಿ ಸೇಲ್ ಮಾಡಿದ್ರೆ ಪ್ರಾಫಿಟಲ್ಲೇ ಇರ್ತಾರೆ. ನಿಮಗೆ ಇವಾಗ ಏನು ಬೇಡ, ವೀಕಿಗೆ ಕಂಪೇರ್ ಮಾಡ್ಕೊಂಡ್ರು ಒಂದು 5000 to 10,000 ಪರ್ ವೀಕ್ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬೋದು. ಗೋಲ್ಡ್ ಪರ್ಚೇಸ್ ಮಾಡಿ ನೀವು ಇಟ್ಕೊಳ್ಳೋದು ಅಷ್ಟು ಪ್ರಾಫಿಟಬಲ್ ಇದೆ. ಹೆಂಗೆ ಸರ್ ಅದು? ಇವಾಗ ನೋಡಿ, ನೀವು ಹೋದ ವೀಕು ಒಂದು ರೈಸ್ ಆಯಿತು, ತಿರ್ಗಾ ಆಮೇಲೆ ಡೌನ್ ಆಯಿತು. ಈಗ ತಿರ್ಗಾ 2 days ಇಂದ 300 ರೂಪೀಸ್ ಇನ್ಕ್ರೀಸ್ ಆಗಿದೆ.
ಇವಾಗ ನಿಮ್ಗೆ 1 ಗ್ರಾಮಿಗೆ 300 ರುಪೀಸ್ ಇನ್ಕ್ರೀಸ್ ಆಯಿತು ಅಂದರೆ ಇವಾಗ ನೀವು ಒಂದು ಉದಾಹರಣೆಗೆ ಒಂದು 50 ಗ್ರಾಮ್ಸ್ ಇನ್ವೆಸ್ಟ್ ಮಾಡಿರ್ತೀರ, ನಿಮ್ಗೆ ಅಲ್ಲೇ ಬಂತಲ್ಲ ಆ ದುಡ್ಡು. ಇವಾಗ ನೀವು ಇನ್ವೆಸ್ಟ್ ಮಾಡಿದ್ದೆಷ್ಟು ಒಂದು ವೀಕ್ ಅಷ್ಟೇ, ಆ ವೀಕಿಗೆ ನಿಮಗೆ ಡಬಲ್ ಆಯ್ತಲ್ಲ ದುಡ್ಡು. ಆ ಥರ ಸ್ಟಾಕ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೋ ಹಂಗೆ ಇದು ಕೂಡ ಅಂತ. ಬಟ್ ಅದು ಕೆಲವ್ರು ಏನ್ ಅನ್ಕೊಂತಾರೆ ಅಂದ್ರೆ ಇದು ಲೇಟ್ ಆಗಿ ಬರುತ್ತೆ ಇನ್ವೆಸ್ಟ್ಮೆಂಟ್, ತುಂಬಾ ಲೇಟ್ ಆಗಿ ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ಲೇಟ್ ಅಲ್ಲ ಮೇಡಮ್, ಇನ್ನೊಂದು ನಿಮಗೆ ಪ್ರಾಪರ್ಟಿ ಆಗ್ಬೋದು, ಯಾವುದೇ 2 ವೀಲರ್ ಆಗ್ಬೋದು, 4 ವೀಲರ್, ನೀವು ಯಾವುದೇ ಇನ್ವೆಸ್ಟ್ ಮಾಡಿದ್ರು ಅದು ಡಿಕ್ರೀಸೇ. ಪ್ರಾಪರ್ಟಿ ಒಂದು ವ್ಯಾಲ್ಯೂ ಅಪ್ ಆಗ್ಬೋದು, ಬಟ್ ನಿಮಗೆ ಸಡನ್ನಾಗಿ ಯಾರೂ ದುಡ್ಡು ಕೊಡೋದಿಲ್ಲ. ಕಷ್ಟ, ಇವಾಗ ಏನೋ ಒಂದು ಹಾಸ್ಪಿಟ್ಲ್ ಎಮರ್ಜೆನ್ಸಿ ಬಂತು, ಇಲ್ಲ ಇನ್ನೊಂದು ಏನೋ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂತು, ಇಲ್ಲ ಮನೆಯವ್ರಿಗೆ ಯಾವುದೋ ತೊಂದರೆ ಬಂತು ಅಂದರೆ ನಾನು ಅರ್ಧ ರೇಟಿಗೆ ಕೊಡ್ತೀನಿ ಅಂದರೂ ಯಾರೂ ತೊಗೊಳ್ಳೋ ರೆಡಿ ಇರಲ್ಲ. ಬಿಕಾಸ್ ಒಂದೇ ನಿಮ್ಮ ಮಧ್ಯರಾತ್ರಿ ಆದರೂ ಕ್ಯಾಶ್ ಸಿಗುತ್ತೆ ಅಂದರೆ ಅದು ಗೋಲ್ಡ್ ಒಂದೇ ಪದಾರ್ಥ. ಸರ್ ಅಂದರೆ ನಾವು ಇವಾಗ ಏನೇ ತೊಗೊಳಕ್ಕೆ ಹೋದ್ರೆ ಒಂದು ಆಫರ್ ಇರುತ್ತೆ. ಒಂದು ಬಟ್ಟೆ ತೊಗೊಳಕ್ಕೆ ಹೋದ್ರೆ, ಬೈಕ್ ತೊಗೊಳಕ್ಕೆ ಹೋದ್ರೆ, ಒಂದು ಫೋನ್ ತೊಗೊಳಕ್ಕೆ ಹೋದ್ರೆ ಇವಾಗ ಆಫರ್ ಅಂತ ಎಲ್ಲ ಕಡೆನೂ ಇಷ್ಟು % ಆಫರ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಈ ಗಿಫ್ಟ್ ಕೊಡ್ತೀವಿ ಅಂತೆಲ್ಲ ಆಫರ್ ಅಂತ ಇರುತ್ತೆ. ಸೊ ಇದನ್ನ ನಾವು ಮಾರ್ತಾ ಇದ್ದೀವಿ, ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ಮಾರೋದಕ್ಕೆ ಏನು ಆಫರ್ ಕೊಡ್ತೀರಾ ನೀವು? ನಿಮ್ಮ ಕಡೆ ಏನಾದರೂ ಆಫರ್ ಇದೆನಾ ಅಂತ? ಖಂಡಿತ ಇದೆ ಮೇಡಮ್. ಅವ್ರಿಗೆ ಒಂದು ಲಕ್ಷ್ಮಿ ಕಾಯಿನ್ ಪ್ರೊವೈಡ್ ಮಾಡ್ತೀವಿ ನಮ್ಮ ಅಭಯ ಗೋಲ್ಡ್ ಬಯರ್ಸಿಂದ, ಮತ್ತು ಬೈಬ್ಯಾಕ್ ಗ್ಯಾರಂಟಿ ಮಾಡ್ತೀವಲ್ಲ, ಅದರಲ್ಲಿ ನಿಮಗೆ ಲ್ಯಾಕ್ಸ್ ಟುಗೆದರ್ ಸೇವ್ ಆಗುತ್ತೆ. ಇವೆರಡೂ ನಮ್ಮ ಕಡೆಯಿಂದ ಆಫರ್ಸ್. ಸೊ ಬೇರೆ ಗೋಲ್ಡ್ ಕಂಪ್ನಿ, ಬೇರೆ ಗೋಲ್ಡ್ ಬಯರ್ಸ್ ಇರ್ತಾರಲ್ಲ, ಅವ್ರದಕ್ಕಿಂತ ನಿಮ್ಮ ಅಭಯ ಗೋಲ್ಡ್ ಬಯರ್ಸ್ ಎಷ್ಟು ಡಿಫ್ರೆಂಟ್? ಅದು ಅವ್ರಿಗೆ ಕಂಪೇರ್ ಮಾಡಿದರೆ ಎಷ್ಟು ಬೆಟರ್ ಅನಿಸುತ್ತೆ ಜನಕ್ಕೆ? ಯಾಕೆ ಅಭಯ ಗೋಲ್ಡಿಗೆ ಬರಬೇಕು? ಮೇಡಮ್ 100% ಅಭಯ ಗೋಲ್ಡ್ ಬೆಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಕರ್ನಾಟಕದ ಜನತೆ ಹೇಳ್ತಾ ಇದೆ 16 ವರ್ಷಗಳಿಂದ. ಅದರಲ್ಲಿ ಏನಂದರೆ ನೀವು ಗೂಗಲ್ ರಿವ್ಯೂ ಸಮೇತ ಚೆಕ್ ಮಾಡ್ಬೋದು ಅಭಯ ಗೋಲ್ಡು. ಏನಂದರೆ ಇವಾಗ ಬೇರೆಯವ್ರು ಏನಂದರೆ ಇವಾಗ ಫೋನಲ್ಲಿ ಒಂದು ರೇಟ್ ಪ್ರೈಸ್ ಹೇಳೋದು, ಆಮೇಲೆ ಅಲ್ಲೊಂದು ಪ್ರೈಸ್ ಕೊಡೋದು, ಅವೆಲ್ಲ ಮಾಡ್ತಾರೆ. ಅಭಯ ಗೋಲ್ಡಲ್ಲಿ ಯಾವುದೇ ಥರ ಹಿಡನ್ ಚಾರ್ಜಸ್ ಇರೋಲ್ಲ. ಏನು ನಾವು ಕೋಟ್ ಮಾಡಿರ್ತೀವಿ ಅದೇ ಪ್ರೈಸ್ಗೆ ಸ್ಟಿಕ್ ಆನ್ ಆಗಿರ್ತೀವಿ, ಅದೇ ಪ್ರೈಸೇ ಪ್ರೊವೈಡ್ ಮಾಡ್ತೀವಿ. ಅದಲ್ಲದೆ ಕೂಡ ಅಭಯ ಗೋಲ್ಡ್ ಬಯರ್ಸಿಂದ ಏನು ಸೋಷಲ್ ಸರ್ವಿಸ್ ಮಾಡೋಕ್ಕಾಗುತ್ತೆ, ಏನು ಯಾರಿಗಾದರೂ ಏನು ನೀಡಿದರೆ ಅದರಿಂದ ಅಭಯ ಗೋಲ್ಡ್ ಕಡೆಯಿಂದ ಏನು ನಿರ್ವಹಿಸೋಕ್ಕಾಗುತ್ತೆ, ಅದನ್ನು ಖಂಡಿತ ಇದೇನೋ ಮಾಡ್ಕೊಂಬಂದಿದೆ, ಮುಂದೆ ದಿನಗಳಲ್ಲೂ ಮಾಡುತ್ತೆ ಅಂತ ಹೇಳ್ತೀನಿ. ಅಂದರೆ ಬೇರೆ ಗೋಲ್ಡ್ ಬಯರ್ಸ್ಗಿನ ಬೆಟರ್ ಪ್ರೈಸಾಗಿ ಕೊಡ್ತೀವಿ ನೀವು ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. 4-5 ಕಡೆ ಅವ್ರ ಕೊಟೇಶನ್ ತೊಗೊಂಡು ಅದನ್ನು ಕಂಪೇರ್ ಮಾಡಿ ಆಮೇಲೆ ಸೇಲ್ ಡಿಸಿಷನ್ನೇ ತೀರ್ಮಾನ ಮಾಡ್ಬೋದು. ಅಭಯ ಗೋಲ್ಡ್ ಬಯರ್ಸ್ ಅಲ್ಲಿ ಸೇಲ್ ಮಾಡಿರೋ ಹ್ಯಾಪಿ ಕಸ್ಟಮರ್ ರಿವ್ಯೂಸ್ ಹೇಗಿದೆ, ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿದೆ ನೋಡಿ. ಇದೇ ಮೊಟ್ಟ ಮೊದಲು ಇಲ್ಲಿ ಬರ್ತಾ ಇರೋದು ಅಭಯ ಗೋಲ್ಡ್ಗೆ. ನಾನು ಅಭಯ ಗೋಲ್ಡ್ಗೆ ನನ್ನ ಒಡವೆನ ಮಾರೋದಕ್ಕೆ ಬಂದಿದ್ದೆ. ಬೇರೆ ಕಡೆ ಎಲ್ಲ ವಿಚಾರಿಸಿದೆ, ರೇಟೆಲ್ಲ ಕಮ್ಮಿ ಹೇಳಿದ್ರು, ವೇಸ್ಟೇಜು ಅದು ಇದು ಅಂತ. ಇಲ್ಲಿ ಯಾವುದೇ ರೀತಿ ಹೇಳಲಿಲ್ಲ, ನನಗೆ ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ಸರ್ವಿಸ್ ಮಾತ್ರ ವೆರಿ ಫಾಸ್ಟ್. ಐ ಥಿಂಕ್ ದ ಬೆಸ್ಟ್ ರೇಟ್ ವಿ ಆರ್ ಗೆಟಿಂಗ್. ಅಭಯ ಗೋಲ್ಡ್ ಬಯರ್ಸ್ 8861 600 600. ಸರ್, ಓಕೆ, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ರಿ. ಅಭಯ ಗೋಲ್ಡ್ ಬಯರ್ ಯಾಕೆ, ನಾವು ಗೋಲ್ಡ್ ಯಾವ ಟೈಮಲ್ಲಿ ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಎಲ್ಲಿ ಪ್ಲಾಡ್ಜ್ ಮಾಡಬೇಕು, ಈ ರೀತಿ, ಆ್ಯಂಡ್ ಅಭಯ ಯಾಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಆ್ಯಂಡ್ ಫೈನಲಿ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀರಾ? ಗೋಲ್ಡ್ ಇರೋದೇ ಕಷ್ಟಕ್ಕಾಗಲಿ ಅಂತ ಹಿಂದಿನ ಕಾಲದಿಂದನೂ ನಮ್ಮ ಹಿರಿಯರೆಲ್ಲ ಗೋಲ್ಡನ್ನ ಯಾಕೆ ಇನ್ವೆಸ್ಟ್ ಮಾಡ್ತಾಯಿದ್ರು, ಒಂದು ಫಂಕ್ಷನ್ ಆಯಿತು ಅಂದರೆ ಯಾಕೆ ಕೊಡ್ತಾಯಿದ್ರು ಅಂದರೆ ಕಷ್ಟಕ್ಕೆ ಏನೋ ಬಂದರೆ ಉಪಯೋಗ ಆಗಲಿ ಅಂತ, ಒಂದು ಸಹಾಯಕ್ಕೆ ಬರಲಿ ಅಂತ ಕೊಡ್ತಾಯಿದ್ರು. ಇವಾಗಲೂ ಅಷ್ಟೇ, ಗೋಲ್ಡ್ ಇರೋದೇ ಸಹಾಯಕ್ಕೆ. ಕಷ್ಟ ಕಾಲ ಬಂದಾಗ ಉಪಯೋಗಿಸ್ಕೋಬೇಕು, ಒಳ್ಳೆ ಕಾಲ ಇದ್ದಾಗ ಗೋಲ್ಡ್ ಪರ್ಚೇಸ್ ಮಾಡಿ ಖಂಡಿತ ಮನೇಲಿ ಇಟ್ಕೊಳ್ಳಿ, ನಿಮ್ಗೆ ಯಾವತ್ತೂ ಅದನ್ನು ಕಾಪಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಗಗನ್ ಅವರೇ, ನೀವು ಕೂಡ ಪ್ರೋಗ್ರಾಮಲ್ಲಿ ಇದ್ರಿ, ಇಷ್ಟೊತ್ತು ಎಲ್ಲ ಕೇಳಿಸ್ಕೊಂಡ್ರಿ. ನಿಮಗೆ ಏನು ಅನ್ನಿಸ್ತು ಅಭಯ ಬಗ್ಗೆ, ಆ್ಯಂಡ್ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ತುಂಬ ನಾಲೆಡ್ಜ್ ಗೇನ್ ಆಯಿತು ನನಗೆ. ಇಷ್ಟೊಂದು ಐಡಿಯಾನೇ ಇರಲಿಲ್ಲ ಬೇಸಿಕಲಿ. ಸೊ ನಾನು ಗೋಲ್ಡ್ ತೊಗೋಬೇಕು, ಬಟ್ ಬ್ಯಾಂಕಲ್ಲಿ ಇನ್ನೊಂದು ಕಡೆ ಇಟ್ಬಿಟ್ಟು ಅದನ್ನು ಫ್ಲೆಡ್ಜ್ ಮಾಡಿದಾಗ 60% ಅಮೌಂಟ್ ಅಷ್ಟೇ ಸಿಗುತ್ತೆ. ಅದು ನನಗೆ ಆಬ್ವಿಯಸ್ಲಿ ಗೊತ್ತಿತ್ತು, ಇಟ್ಸ್ ಎ ಲಾಸ್, ಯಾಕೆ ಹಂಗೆ ಮಾಡಬೇಕು, ಅದ್ರ ಬದಲು ಲೋನೇ ತೊಗೋಬೋದಲ್ವಾ, ಬಟ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಇರುತ್ತೆ, ಈ ಥರ ಎಲ್ಲ ಇತ್ತು. ಸೊ ಇದೆಲ್ಲ ಕೇಳಿದಾಗ ಆ್ಯಕ್ಚುಲಿ ಎಷ್ಟು ಕನ್ಸರ್ನ್ ಇದೆ ಅಲ್ವಾ ಇವ್ರಿಗೆ, ಕಸ್ಟಮರ್ಸ್ ಬಗ್ಗೆ, ಜನಗಳ ಬಗ್ಗೆ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಬಿಸ್ನೆಸ್ ಅಷ್ಟೇ ಅವರು ಮೈಂಡಲ್ಲಿಲ್ಲ, ಜನಕ್ಕೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು ಅನ್ನೋದು ಅವ್ರ ಐಡಿಯಾಲಜಿ ಎಷ್ಟು ಚೆನ್ನಾಗಿದೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಅಂದರೆ ಅವರು ಪ್ರತಿಯೊಂದು ಇದರಲ್ಲೂ ಅವ್ರ ಕಸ್ಟಮರ್ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಫೋಟೋ ತಗೊಂಡು ಅದನ್ನೇ ಮತ್ತೆ ನಾವು ರೀಸೇಲ್ ಮಾಡ್ಬೋದು, ಎಲ್ಲ ಕಡೆಗಿನ ನಿಮ್ಮ ಕಡೆ ಜಾಸ್ತಿ ಅಮೌಂಟಲ್ಲೇ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ಅಂತ. ಸೊ ಇದನ್ನೆಲ್ಲ ಕೇಳ್ಕೊತಾ ಆ್ಯಕ್ಚುಲಿ ಖುಷಿ ಆಯಿತು ನನಗೆ. ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ನೋಡಿದ ತಕ್ಷಣ ಇವಾಗ ಅನಿಸಿದ್ದು. ಸೊ ಪರ್ಫೆಕ್ಟ್ ಇದು. ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂಥ ಜಾಗ ಅಭಯ ಗೋಲ್ಡ್ ಬಯರ್ಸ್ ಅಂತ ಅನಿಸುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಯ ಗೋಲ್ಡ್ ಬಯರ್ಸ್ ಬಗ್ಗೆ ತಿಳಿಸ್ಕೊಟ್ವಿ. ಆ್ಯಂಡ್ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಿಮ್ಮ ಕಷ್ಟದಲ್ಲಿ ನೀವು ಚಿನ್ನವನ್ನು ಸೇಲ್ ಮಾಡಬೇಕು ಅಂತ ಅಂದರೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಭಯ ಗೋಲ್ಡ್ ಬಯರ್ಸ್ ಅವರು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಮೊಬೈಲ್ ನಂಬರ್ ಆ್ಯಂಡ್ ವೆಬ್ಸೈಟು. ಸೊ ನಿಮ್ಮ ಯಾವುದೇ ಕಷ್ಟ ಸಂದರ್ಭದಲ್ಲೂ ಕೂಡ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಸೇವ್ ಮಾಡಿಟ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಖಂಡಿತ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚಿನ್ನವನ್ನು ಮಾರಬೇಕು ಅನ್ನೋ ಸಮಯದಲ್ಲಿ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಪ್ರೈಸಿಗೆ ಖಂಡಿತ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.